ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಕನಕಾಂಬರಿ ಕೇಳ್ತಾಳೆ, ನೀನು ಯಾಕೆ ಬಂದಿದ್ದು? ದೇವಿ ಹತ್ರ ಏನೋ ಹೇಳಬೇಕು ಅಂತ ಹೇಳಿದೆ ಅಲ್ಲ, ಅದೇನು ಅಂತ ಕೇಳ್ಬೋದಾ ಅಂತ ಸಂಜೀವನ್ ಕೇಳ್ತಾಳೆ. ಜೀವ ಹೇಳ್ತಾನೆ, ಏನೂ ಇಲ್ಲ ಚಿಕ್ಕಮ್ಮ, ಅಮ್ಮನ ಹೆಲ್ತ್ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ನಾನು ನಾಳೆ ಮಾತಾಡ್ಕೊತೀನಿ, ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಕನಕಾಂಬರಿ ಹೇಳ್ತಾಳೆ, ಬೊಂಬೆನ ಬಿಟ್ಟು ಇವನ ಮಗಳನ್ನ ಹೆದರ್ಸಿದ್ರು. ಇವನ ಗಮನ ಇನ್ನೂ ಪದ್ಮಜ ಹಿಂದೆನೇ ಹೋಗ್ತಾ ಇದೆಯಲ್ಲ. ಹೇಗಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು. ದೇವಿ ಬರಲಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಈ ಕಡೆ ಪದ್ಮಜನ ತೋರಿಸ್ತಾರೆ. ಕೃಷ್ಣ ಬಂದು, ಅಜ್ಜಿ ಗೊಂಬೆ ಓಡೋಯ್ತು, ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ರಚನಾ ಅಲ್ಲಿಗೆ ಬರ್ತಾಳೆ. ರಚನಾ ಬಂದು ಡೋರ್ ಬಡಿತಿದ್ದ ಹಾಗೆ ಪದ್ಮಜ ಅಂತಾಳೆ, ರಚನಾ ಬಂದ್ಲು ಅಂತ ಕಾಣುತ್ತೆ. ರಚನಾ ಡೋರ್ ಬಡಿತಿದ್ದ ಹಾಗೆ ಪದ್ಮಜನು ಒಳಗಡೆಯಿಂದ ಡೋರ್ ಬಡಿತಾಳೆ. ಹಾಗೆ ರಚನನಿಗೆ ತುಂಬ ಖುಷಿಯಾಗುತ್ತೆ. ರಚನಾ ಒಂದು ಚೀಟಿಯನ್ನು ಬರೆದು ಪದ್ಮಜಳಿಗೆ ಕೊಡ್ತಾಳೆ. ಆ ಚೀಟಿಲಿ ರಚನಾ, ಇವತ್ತು ನಿಮ್ಮ ಮೊಮ್ಮಗಳನ್ನ ಆ ಗೊಂಬೆಯಿಂದ ಕಾಪಾಡಿದ್ರಂತೆ, ತುಂಬ ಥ್ಯಾಂಕ್ಸ್ ಅತ್ತೆ. ಆ ಚೀಟಿ ಹಾಕಿ ಬರ್ದಿದ್ದು ನೋಡಿ ಪದ್ಮಜಳಿಗೆ ತುಂಬ ಖುಷಿಯಾಗುತ್ತೆ. ಹೊರಗಡೆಯಿಂದ ರಚನಾ ಕೇಳ್ತಾಳೆ, ಅತ್ತೆ ಎಷ್ಟು ದಿನ ಅಂತ ನಾವು ಈ ಚೀಟಿ ಮೂಲಕ ಮಾತಾಡ್ಕೊಳ್ಳೋದು, ಡೈರೆಕ್ಟಾಗಿ ಮಾತಾಡ್ಬೋದಲ್ಲ ಅಂತ ಮತ್ತೆ ಕೇಳ್ತಾಳೆ. ಆಗ ಪದ್ಮಜ ಅವರು ಆ ಚೀಟಿಲಿ, ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ ಅಂತ ಹೇಳಿ ಚೀಟಿನ ಬರೀತಾಳೆ. ಅದನ್ನು ಓದಿದ ರಚನಾ ಹೇಳ್ತಾಳೆ, ಅದ್ಯಾಕತ್ತೆ ಭಯ? ನಾನು ನಿಮ್ಮ ಸೊಸೆ, ನಿಮ್ಮನ್ನು ನೋಡಿ ನಾನು ಭಯ ಪಡಬೇಕು? ನನ್ನ ನೋಡಿ ನೀವು ಯಾಕೆ ಭಯ ಪಡಬೇಕು? ನಾನು ಆ ಥರ ಇಲ್ಲ. ನಿಮ್ಮನ್ನು ಈ ಕತ್ಲೆ ಕೋಣೆಯಿಂದ ಆದಷ್ಟು ಬೇಗ ಯಾವಾಗ ಕರ್ಕೊಂಬರ್ತೀನಿ, ಮುಂಚಿನ ಥರ ನಿಮ್ಮನ್ನು ಯಾವಾಗ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಕನಸು ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ನೀವು ಮಾಧುರಿ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದೀರಾ ಅತ್ತೆ, ಮಾಧುರಿ ತುಂಬ ಒಳ್ಳೆಯವಳು ಅಂತ ಹೇಳ್ತಿದ್ದಾಗೆ ಪದ್ಮಜಳಿಗೆ ತುಂಬ ಕೋಪ ಬಂದು ಎದ್ಬಿಟ್ಟು ಡೋರ್ನ ಜೋರಾಗಿ ಬಡಿಯೋಕ್ಕೆ ಶುರು ಮಾಡ್ತಾಳೆ. ಆಗ ರಚನನಿಗೆ ಗಾಬರಿ ಆಗೋಗುತ್ತೆ. ಯಾರಾದರೂ ಬಂದರೆ ಹೇಗಪ್ಪ ಅಂತ ಅಂದ್ಬಿಟ್ಟು, ಅತ್ತೆ ಪ್ಲೀಸ್ ಅತ್ತೆ ಅಂತ ಕೇಳ್ಕೊತಾಳೆ. ಆಗ ತಕ್ಷಣಕ್ಕೆ ಸುಮ್ಮನಾಗ್ಬಿಡ್ತಾರೆ. ಆಗ ಸರಿ ಅತ್ತೆ, ನಾನು ಬರ್ತೀನಿ, ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ದೇವಿನ ತೋರಿಸ್ತಾರೆ. ದೇವಿ, ಇದೇನಿದು ಗೊಂಬೆ ಹೀಗೆ ಮುರಿದಿದೆಯಲ್ಲ ಅಂತ ಇಸ್ಕೋಬೇಕಾದ್ರೆ ಕೈ ತುಂಬ ನೋವಾಗಿರುತ್ತೆ. ಆಗ ರೂಪಿಣಿ ಕೇಳ್ತಾಳೆ, ಏನಾಗಿದೆ ಅಮ್ಮೋರೆ, ಯಾಕೆ ತುಂಬ ಕೈ ನೋವ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಏನೂ ಆಗಿಲ್ಲ, ಸ್ವಲ್ಪ ಏಟಾಗಿದೆ ಅಷ್ಟೇ ಅಂತ ರೂಪಿಣಿಗೆ ಹೇಳ್ತಾಳೆ. ಅದು ರಚನಾ ಹೊಡೆದಿದ್ದು ಆಗಿರುತ್ತೆ. ಸರಿ ಆಯಿತು, ಇದು ಗೊಂಬೆ ಹೀಗೆ ಮುರಿದಿದ್ದಾರಲ್ಲ, ಅದು ಹೇಗೆ ಮುರಿತು? ಕೃಷ್ಣ ಇದಕ್ಕೂ ಭಯ ಪಡಲಿಲ್ವಾ ಅಂತ ದೇವಿ ರೂಪಿಣಿನ ಕೇಳಿದಾಗ, ಇಲ್ಲ ಅಮ್ಮೋರೆ, ಭಯ ಬಿದ್ಲು, ಆದರೆ ಅಂತ ತಡವರ್ಸ್ಕೊತ, ಏನಾಯಿತು ಅಂತ ದೇವಿ ಕೇಳಿದಾಗ, ಪದ್ಮಜ ಅಮ್ಮೋರು ಅವಳಿಗೆ ಧೈರ್ಯ ಹೇಳ್ಕೊಟ್ರು, ಹಾಗೆ ಅದನ್ನು ಹೊಡೆದ್ಬಿಡು ಅಂತ ಹೇಳ್ಕೊಟ್ರು, ಹಾಗಾಗಿ ಕೃಷ್ಣ ಅದನ್ನ ಗೊಂಬೆನ ಮುರಿದ್ಬಿಟ್ಲು ಅಂತ ರೂಪಿಣಿ ಹೇಳಿದಾಗ, ಓಹೋ, ಇಲ್ಲಿವರೆಗೆ ಹೆಚ್ಕೊಂಡಿದ್ದಾರೆ ಅವರು, ನಾನು ವಿಚಾರಿಸ್ಕೊತೀನಿ, ಈ ಗೊಂಬೆನ ತೊಗೊಂಡೋಗಿ ಯಾರಿಗೂ ಕಾಣದೇ ಇರೋ ಜಾಗಕ್ಕೆ ತೊಗೊಂಡೋಗಿ ಎಸ್ದು ಬಂದುಬಿಡು ಅಂತ ರೂಪಿಣಿಗೆ ದೇವಿ ಹೇಳ್ತಾಳೆ. ರೂಪಿಣಿ ಆ ಗೊಂಬೆನ ತೊಗೊಂಬಂದು ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಅದನ್ನು ಎಸ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಈ ಕಡೆ ನೋಡಿದರೆ ರಾಣಾ ಕಪಿಲ್ ಲೈಟ್ ಆಫ್ ಮಾಡಿಕೊಂಡು ಕತ್ಲೆ ಕೋಣೆಯಲ್ಲಿ ಕೂತಿರ್ತಾರೆ. ಅದೇ ಟೈಮ್ಗೆ ದೇವಿ ಬಂದುಬಿಟ್ಟು ಲೈಟ್ ಆನ್ ಮಾಡಿ, ಏಕೆ ಕತ್ಲೆ ಕೋಣೆಯಲ್ಲಿ ಕೂತಿದ್ದೀರಾ, ಏನಾಗಿದೆ ನಿಮಗೆ ಅಂತ ದೇವಿ ಕೇಳಿದಾಗ, ಇನ್ನೇನು ಮಾಡೋದು, ನೀನು ಕೊಟ್ಟಿರೋ ಪ್ಲಾನ್ ಫ್ಲಾಪ್ ಆಗೋಯ್ತು ಅಂತ ನಡೆದಿರೋ ಘಟನೆನೆಲ್ಲ ಅವಳ ಎದುರಿಗೆ ವಿವರಿಸ್ತಾರೆ. ಹೌದಾ, ಹೀಗಾಗೋಯ್ತಾ, ಈಗ ಏನು ಮಾಡೋದು ಅಂತ ದೇವಿ ಹೇಳಿದಾಗ, ನೀನೇ ಏನಾದರೂ ಮಾಡಿ ಬಚಾವ್ ಮಾಡೋ ನಮ್ಮನ್ನು ಅಂತ ರಾಣ ಕೇಳ್ಕೊತಾನೆ. ಸರಿ ಆಯ್ತು, ಇವರು ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ದೇವಿ. ಈ ಕಡೆ ರಚನಾನ ತೋರಿಸ್ತಾರೆ. ರಚನಾ ತುಂಬ ಯೋಚನೆ ಮಾಡಿಕೊಂಡು ನಿದ್ದೆ ಬರದೆ ಒದ್ದಾಡ್ತಾ ಕಬೋರ್ಡಲ್ಲಿ ಆ ಮಣಿನ ಎತ್ಕೊತಾಳೆ, ಗೆಜ್ಜೆ ಬಿದ್ದಿರೋದನ್ನ. ಅದನ್ನು ಮತ್ತೆ ಅವ್ರ ಚಿಕ್ಕಪ್ಪ ಕೊಟ್ಟಿರೋ ಮಣಿನ ಎರಡು ಟ್ಯಾಲಿ ಮಾಡಿ ನೋಡಿಬಿಟ್ಟು, ಇವೆರಡು ಒಂದೇ ಆಗಿದೆಯಲ್ಲ, ಹಾಗಾದರೆ ನಮ್ಮ ಅಮ್ಮನ ಎದುರಿಸ್ತಾ ಇರೋದು ಒಬ್ಬಳೇ ಹೆಂಗಸು, ನಮ್ಮನ್ನು ಕಾಡ್ತಾ ಇರೋಳು ಒಬ್ಬಳೇ ಹೆಂಗಸು ಅನಿಸುತ್ತೆ, ಹೇಗಾದರೂ ಮಾಡಿ ಇದನ್ನು ಕಂಡುಹಿಡಿಬೇಕಲ್ಲ, ಹೇಗೆ ಕಂಡುಹಿಡಿಯೋದು ಅಂತ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ಇರ್ತಾಳೆ ರಚನಾ. ಇಲ್ಲಿ ಕೃಷ್ಣನ ತೋರಿಸ್ತಾರೆ. ಕೃಷ್ಣ ಆಟ ಆಡಿಕೊಂಡು ನಿಂತಿರ್ತಾಳೆ. ಈ ಕಡೆ ನೋಡಿದರೆ ರಚನಾ, ಹೇಗೆ ಮಾಡಿ ಕಂಡುಹಿಡಿಯೋದು, ಎರಡೂ ಒಂದೇ ಆಗಿದೆಯಲ್ಲ ಮಣಿ, ಏನು ಮಾಡೋದು ಇವಾಗ? ಅಮ್ಮನ್ನೇನಾದರೂ ಹೋಗಿ ಕೇಳಿದರೆ ಏನಾದ್ರು ಸೊಲ್ಯೂಷನ್ ಸಿಗ್ಬೋದಾ? ಏನೇ ಆಗಲಿ ಅಮ್ಮನ್ನೇ ಹೋಗಿ ಕೇಳಿ ನಾನು ಉತ್ತರ ಪಡ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ ಇದು ಅಂತ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾಳೆ. ಅದೇ ಟೈಮ್ಗೆ ಕೃಷ್ಣ ಬಾಲ್ನ ಎಸ್ದುಬಿಡ್ತಾಳೆ. ಅಮ್ಮ ಬಾಲ್ ಕೊಡು ಅಂತ ಕೇಳಿದಾಗ, ಆ ಬಾಲ್ ಕೊಡೋ ಸಮಯದಲ್ಲಿ
ದೇವಿ ಅಡ್ಡ ಬಂದ್ಬಿಡ್ತಾಳೆ. ದೇವಿ ಕೈಗೆ ತಾಕ್ಬಿಡುತ್ತೆ. ಆಗ ಅಮ್ಮ ನೋವು ಅಂತ ದೇವಿ ಹೇಳ್ತಾಳೆ. ಏನಾಯಿತು ದೇವಿ, ಏನಾರಾಯ್ತಾ, ಬಾ ಆಯಿಂಟ್ಮೆಂಟ್ ಹಚ್ತೀನಿ, ಮಸಾಜ್ ಮಾಡ್ತೀನಿ ಅಂತ ರಚನಾ ಕೇಳಿದಾಗ, ಇಲ್ಲ ಈಗ ತಾನೇ ಅಮ್ಮ ನನಗೆ ಹಚ್ಕೊಟ್ರು ಅಂತ ದೇವಿ ಹೇಳ್ತಾಳೆ. ಆಗ ಕೃಷ್ಣ ಕೇಳ್ತಾಳೆ, ಅತ್ತೆ ಏನಾಯಿತು, ಎಲ್ಲಾದರೂ ಬಿದ್ದಿದ್ರಾ ಅಂತ ಕೇಳಿದಾಗ, ಹ್ಞೂನಮ್ಮ, ವ್ಯಾಯಾಮ ಮಾಡೋ ಟೈಮಲ್ಲಿ ಸ್ವಲ್ಪ ಕಾಲು ಜಾರಿ ಬಿದ್ದೆ, ಹಾಗಾಗಿ ಸ್ವಲ್ಪ ಏಟಾಗಿದೆ, ಏನೂ ಆಗೋಲ್ಲ, ಪರವಾಗಿಲ್ಲ, 2 ದಿನ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ರಚನಾ ಯೋಚನೆ ಮಾಡಿ, ನಾನು ಇಲ್ಲೇ ಸ್ವಲ್ಪ ಬ್ಯಾಂಗಲ್ ಸ್ಟೋರಿಗೆ ಹೋಗಿ ಬರ್ತೀನಿ, ನೀನು ಕೃಷ್ಣನ ನೋಡು ದೇವಿ, ನಾನು ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ದೇವಿ, ಇವ್ರು ಯಾಕೆ ಹೀಗಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಥವಾ ಗೊತ್ತಿದ್ದರೂ ಏನಾದರೂ ನಾಟಕ ಮಾಡ್ತಾಯಿದ್ದಾರಾ ನೋಡೋಣ, ಇವರೇನಾದರೂ ಗೊತ್ತಿದ್ದು ನನ್ನ ಕಂಡಿಡ್ದಿದ್ದಾರೆ ಅಂತ ಆದರೆ ಆ ಮಾಧುರಿಗೆ ಆದ ಗತಿನೇ ಇವಳಿಗೂ ಒಂದು ಗತಿ ಕಾಣಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ವಜ್ರೇಶ್ವರಿಯವ್ರನ್ನ ತೋರಿಸ್ತಾರೆ. ವಜ್ರೇಶ್ವರಿ ಬುಕ್ಸ್ ಓದ್ಕೊಂಡು ಕೂತಿರ್ತಾಳೆ. ಅದೇ ಟೈಮಿಗೆ ರಚನಾ ಬರ್ತಾಳೆ. ರಚನಾ ಅಮ್ಮ ಅಂತ ಬಂದು ಹತ್ರ ಕೂತ್ಕೊತಾಳೆ. ಅಮ್ಮ, ನೀನು ಯಾರನ್ನು ನೋಡಿ ಹೆದರ್ಕೊತಾ ಇದ್ದೀಯ ಅಂತ ನನಗೆ ಗೊತ್ತಾಗೋಯ್ತಮ್ಮ ಅಂತಿದ್ದ ಹಾಗೆ ವಜ್ರೇಶ್ವರಿಯವರಿಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ. ಅವಳೊಬ್ಳು ಭರತನಾಟ್ಯ ಮಾಡೋ ಡ್ಯಾನ್ಸರ್. ಆಗಾಗ ಆಕಾಶ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ತುಂಬ ದೊಡ್ಡವಳೇನಲ್ಲ, ಹೆಚ್ಚು ಕಮ್ಮಿ ನನ್ನ ವಯಸ್ಸಿನವಳು. ಅವಳ ಕಾಲಿಗೆ ನಮ್ಮಮ್ಮ ಹೋಗಿ ಬೀಳ್ತಾಳಂದರೆ, ಸಾಮಾನ್ಯವಾಗಿ ಯಾರಾದರೂ ಹೋಗಿ ಒಬ್ಳು ಕಾಲಿಗೆ ಬೀಳ್ತಾರಂದರೆ ಇವರು ಅವಳನ್ನ ನೋಡಿ ಭಯ ಪಡ್ತಾರೆ ಅಂತ. ಆ ಭಯ ಯಾತಕ್ಕೆ ಅಂತ ರಚನಾ ಕೇಳಿದಾಗ, ವಜ್ರೇಶ್ವರಿ ಮಾಧುರಿಯನ್ನ ದಿಂಬಿನಿಂದ ಅದುಮಿ ಕೊಂದಿದ್ದನ್ನು ನೆನಪು ಮಾಡಿಕೊಂಡು ಗಾಬರಿ ಪಡ್ತಾ ಇರ್ತಾಳೆ. ದೇವಿ ತಾನು ಮಾಡಿದ ಕೊಲೆಯನ್ನು ಅದು ವಜ್ರೇಶ್ವರಿ ಮಾಡಿದಾಳೆ ಅನ್ನೋ ರೀತಿಲಿ ವಿಡಿಯೋ ಮಾಡಿರ್ತಾಳೆ. ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಗಾಬರಿ ಪಡ್ತಾ ಇರ್ತಾಳೆ. ರಚನಾ, ಭಯ ಪಡೋ ಅಂಥ ತಪ್ಪು ನೀನು ಏನು ಮಾಡಿದ್ಯಾ ಹೇಳಮ್ಮ ಅಂತ ಎಷ್ಟು ಫೋರ್ಸ್ ಮಾಡಿ ಕೇಳಿದ್ರು ವಜ್ರೇಶ್ವರಿ ಹೇಳ್ತಾ ಇರಲ್ಲ. ವಜ್ರೇಶ್ವರಿ ಹೇಳ್ತಾಳೆ, ಮಗಳೇ, ನಾನು ಹೇಳಿದ ಮಾತು ಕೇಳು, ನೀನು ಆದಷ್ಟು ಬೇಗ ಅಳಿಯಂದ್ರನ್ನ ಮೊಮ್ಮಗಳನ್ನ ಅಲ್ಲಿಂದ ಕರ್ಕೊಂಬಾ, ನೀವು ತುಂಬ ಚೆನ್ನಾಗಿರ್ತೀರ, ಸಂತೋಷವಾಗಿರ್ತೀರ, ಅಲ್ಲಿದ್ದರೆ ನಿನಗೆ ಪ್ರಾಣಕ್ಕೆ ಅಪಾಯ, ನಾನು ಹೇಳ್ದನ್ನು ಕೇಳಮ್ಮ ಅಂತ ಹೇಳಿದರು. ರಚನಾ ಕೇಳೋದಿಲ್ಲ. ಅದೇನೇ ಆಗಿರಲಿ ನೀನು ನನಗೆ ಹೇಳಲೇಬೇಕಮ್ಮ, ನಿನಗೆ ಯಾರು ಆ ಥರ ವಾರ್ನಿಂಗ್ ಕೊಡ್ತಾ ಇರೋದು, ಎದುರಿಸ್ತಾ ಇರೋದು ಯಾರು, ನನಗೆ ಅದು ಗೊತ್ತಾಗಲೇಬೇಕು, ಇವತ್ತು ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ, ಪ್ಲೀಸ್ ಹೇಳಮ್ಮ ಅಂತ ವಜ್ರೇಶ್ವರಿಗೆ ರಚನಾ ಕೇಳ್ತಾಳೆ. ಮಗಳೇ, ನನ್ನ ಕನ್ಸನ್ನು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ನರರೂಪದ ರಾಕ್ಷಸಿ ಅವಳು, ರಕ್ತ ಕುಡಿಯೋಳು, ನಿನಗೆ ಅರ್ಥ ಆಗ್ತಾ ಇಲ್ಲ, ಹಾಕಿ ನಿನ್ನ ಮುಖ ನೋಡಿದಾಳೆ ಅಂದ್ರೆ ನೀನು ಸುಮ್ಮನೆ ಬಿಡಲ್ಲಮ್ಮ, ಅವಳು ಮುಂದೊಂದಿನ ನಿನಗೆ ತುಂಬ ಕಾಟ ಕೊಟ್ಬಿಡ್ತಾಳೆ, ನಾನು ಹೇಳೋದು ಅರ್ಥ ಮಾಡ್ಕೊ, ಬಂದ್ಬಿಡು ನೀನು ಅಲ್ಲಿಂದ ಅಂತ ಅಂದರೆ ರಚನಾ ಹೇಳ್ತಾಳೆ, ಹೇಳಿದ ಥರ ಓಡೋಗು ಅಂತ ಹೇಳ್ತಾ ಇದೀಯಾ, ಓಡ್ತಾ ಇದ್ದರೆ ಓಡಿಸ್ತಾನೆ ಇರ್ತಾರೆ, ಓಡ್ತಾ ಇದ್ದರೆ ಓಡಿಸ್ತಾನೆ ಇರ್ತಾರೆ, ಎದುರಿಸಿ ನಿಲ್ಲಬೇಕು, ಅದರಲ್ಲಿ ನಾನು ನಿಂತಿದ್ದೀನಿ ಅಂತ ರಚನಾ ಗಟ್ಟಿಯಾಗಿ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ನಾನು ಹೇಳಿದ್ದು ಕೇಳಮ್ಮ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದರೆ ದೇವಿ ರಾಣನ ಹುಡ್ಕೊಂಬರ್ತಾಳೆ. ರಾಣ ಅಂತ ಕೂಕ್ಕೊಂಬರ್ತಾಳೆ. ಆದರೆ ರಾಣ ಕಾಣೋದಿಲ್ಲ. ಫೋನ್ ಮಾಡಿ ನೋಡ್ತಾಳೆ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಎಲ್ಲಿಗೆ ಹೋಗಿದ್ದಾನೆ ಇವನು, ಅಂಡರ್ಗ್ರೌಂಡಿಗೆ ಏನಾರು ಹೋಗಿದ್ದಾನ, ಏನು ಕತೆ ಅಂತ ಆ ಕಡೆ ಈ ಕಡೆ ಸುತ್ತ ನೋಡ್ತಾಳೆ. ಮಂಚದ ಕೆಳಗಡೆ ರಾಣ ಮಲಗಿರ್ತಾನೆ. ರಾಣ ಯಾಕೋ ಅಲ್ಲಿ ಮಲಗಿದೆಯಾ ಅಂತ ಕೇಳ್ತಾಳೆ. ರಾಣ ತಕ್ಷಣಕ್ಕೆ ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡಿಕೊಂಡು ಜೋರಾಗಿ ಹೋಗಿ ಬಾಗಿಲನ್ನ ಕ್ಲೋಸ್ ಮಾಡಿ, ಯಾಕೆ ಆ ಥರ ಕೂಗ್ತಾ ಇದೆಯಾ, ಏನಾಗಿದೆ ಅಂತ ಕೇಳ್ತಾನೆ ರಾಣ. ಆಗ ದೇವಿ ಹೇಳ್ತಾಳೆ, ನೀವು ಕೆಳಗಡೆ ಮಲ್ಕೊಂಡಿದೀಯಾ, ಮಂಚದ ಮೇಲೆ ಮಲ್ಗೋದು ಬಿಟ್ಟು ಅಂತ ಅಂದಾಗ, ಪೊಲೀಸರು ಏನಾದರೂ ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದರೆ ಇನ್ನೇನು ಮಾಡಲಿ, ಅದಕ್ಕೆ ಕೆಳಗಡೆ ಅಲ್ಲಿಂದ ಹೋಗ್ಬಿಡೋಣ ಒಳಗಡೆ ಅಂತ ನಾನು ಆ ಥರ ಮಾಡಿದೆ, ಇನ್ನೇನು ಮಾಡೋಣ, ಏನಾದರೂ ಮಾಡಿ ಲಾಯರ್ನ ಇಟ್ಟು ಬೇಲ್ ತಗೋ ಅಂತ ಹೇಳಿದ್ನಲ್ಲ, ಏನಾಯಿತು ಆ ಕೆಲಸ ಅಂತ ದೇವಿಗೆ ಕೇಳಿದಾಗ ದೇವಿ ಹೇಳ್ತಾಳೆ, ಏನಿಲ್ಲ, ಫೈಲಲ್ಲಿ ಏನು ತಪ್ಪಾಗಿದೆಯೋ ಆ ತಪ್ಪೆಲ್ಲ ನಮ್ಮದೇ ಅಂತ ಯಾರಾದರೂ ಒಪ್ಕೊಂಡ್ರೆ ಅವ್ರನ್ನ ಬಿಡ್ಬೋದು ನಾವು ಅಂತ ಹೇಳ್ತಾಳೆ. ಈಗ ಯಾರನ್ನು ಬಿಡೋದು, ಈಶ್ವರ್ ಚಿಕ್ಕಪ್ಪನ ಬಿಡೋಣಂದರೆ ಆಗಲ್ಲ, ಈ ಕಡೆ ಆ ಚಂದ್ರಶೇಖರ್ನ ಬಿಡೋಣಂದರೆ ಆಗಲ್ಲ, ಇನ್ನೇನು ಮಾಡೋಣ ಅಂತ ಹೇಳಿದಾಗ ಸೂಚನೆ ಕೊಡ್ತಾಳೆ ದೇವಿ, ಕಪಿಲ್ನೇನಾದರೂ ಅಂತ ಅಂದಾಗ ರಾಣನಿಗೆ ಖುಷಿಯಾಗುತ್ತೆ. ಚಿಕ್ಕಮ್ಮ, ಕನಕಾಂಬರಿ ಚಿಕ್ಕಮ್ಮ ಹೇಳಿದ್ಲಲ್ವ, ಈ ಕುಡುಕನಿಗೆ ಅಧಿಕಾರ ಕೊಟ್ಟರೆ ಏನು ನಡೆಸ್ತಾನಂತ ಹೇಳಿದ್ರಲ್ವ, ಹಾಂ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಖುಷಿ ಪಡ್ತಾ ಇರ್ತಾನೆ. ಆಗ ದೇವಿ ಕೇಳ್ತಾಳೆ, ಯಾಕೆ ಯಾರಾದರೂ ನಿನಗೆ ಬಲಿ ಪಶು ಸಿಕ್ರಾ ಅಂತ ಕೇಳಿದಾಗ, ಇನ್ಯಾರು, ಆ ಕಪಿಲ್ ಇದಾನಲ್ಲ, ಕಪಿಲ್ನೇ ಕೊಟ್ಬಿಡೋಣ ಪೊಲೀಸರಿಗೆ ಅಂತ ಹೇಳ್ತಾನೆ.
ದೇವಿ ರಾಣ ಮಾತಾಡೋದನ್ನು ಹಿಂದೆಯಿಂದ ಕಪಿಲ್ ಕೇಳಿಸ್ಕೊಂಡು ಅಣ್ಣ ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ನೆನ್ಪು ಮಾಡಿಕೊಂಡು ಶಾಕ್ ಆಗಿಬಿಡ್ತಾನೆ. ಈ ಕಡೆ ನೋಡಿರೋ ವಜ್ರೇಶ್ವರಿ ರಚನಾ ಎಷ್ಟು ಕೇಳ್ಕೊಂಡ್ರು ಪದೇ ಪದೇ ಅಳಿಯಂದ್ರನ್ನ ಕರ್ಕೊಂಡು ಮನೆಗೆ ಬಂದ್ಬಿಡು, ಆ ಮನೆ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ರಚನಾ ಹೇಳ್ತಾಳೆ, ನನಗಿನ್ನ ನಿನಗೆ ಅವಳೇ ಹೆಚ್ಚಾಗೋಗಿದ್ದಾಳ, ಆ ಹೆಂಗಸೆ ಆಗಿದ್ದಾಳೆ ಅನಿಸುತ್ತೆ, ಹಾಗಿದ್ದರೆ ನಾನು ನಿನಗೆ ಮಗಳೇ ಅಲ್ವಾ ಅಂತ ಇದಕ್ಕೆ ನೀನು ಯಾಕೆ ನನಗೆ ಅಮ್ಮ ಆಗಿರಬೇಕಾಗಿತ್ತು. ಸರಿ, ವಜ್ರೇಶ್ವರಿ ಹತ್ರ ಇದ್ದ ನಾಟ್ಯದ ಕಾಲಿನ ಗೆಜ್ಜೆಮಣಿ ಹಾಗೆ ರಚನೆಗೆ ಸಿಕ್ಕಿದ ಗೆಜ್ಜೆಮಣಿ ಎರಡೂ ತೋರಿಸ್ತಾಳೆ. ಆದರೆ ಗಾಬರಿ ಆಗ್ತಾಳೆ. ಏನು ಹೇಳಿದ್ರು ವಜ್ರೇಶ್ವರಿ ಹೇಳೋಕ್ಕೆ ತಯಾರಿರಲ್ಲ. ಸರಿ ಬಿಡು, ನಾನು ಇನ್ಮೇಲೆ ಈ ಮನೆಗೆ ಬರಲ್ಲ ಅಂತೇಳಿ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ನಿಂತ್ಕೋ ಅಂತ ಹೇಳಿ ಆಮೇಲೆ ರಚನಾ ನಿಂತಾಗ, ಹೌದು ನಿಮ್ಮ ಮನೆಯವರೇ, ನಿಮ್ಮ ಮನೇಲೇ ಒಬ್ಬಳು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಈಗ ನಿನ್ನ ಬಗ್ಗೆ ಗೊತ್ತಾಗಿದೆ ಅಂದರೆ ಅವಳು ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಗಂಟ ಬರೋದಕ್ಕೆ ನಾನು ಬಿಡೋದಿಲ್ಲ, ಈ ಅಮ್ಮ ಸದಾ ನಿನ್ನ ಜೊತೆ ಇರ್ತಾಳೆ ಅಂತ ಅವಳಿಗೆ ಧೈರ್ಯನ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.